ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಏನಾಯ್ತು ಇವ್ರ ಮದುವೆ ವಿಚಾರ? ಎಲ್ಲಿಗೆ ಬಂತು? ಇದು ಸುಳ್ಳು ಸುದ್ದಿನ ಅಥವಾ ನಿಜಾನ? ಇವರಿಬ್ಬರ ನಡುವೆ ಪ್ರೀತಿ ಇದೆಯಾ ಅಥವಾ ಇಲ್ಲ? ಇವರಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರನಾ? ಇವ್ರ ತಂದೆ ತಾಯಿ ಒಪ್ಪಿಗೆ ಇದೆಯಾ ಅಥವಾ ಇಲ್ಲ? ಈ ಎಲ್ಲದರ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಈಗ ತುಂಬಾನೇ ಸುದ್ದಿಗಳು ಹರಿದಾ ಇರ್ತಾ ಇವೆ. ಗಿಲ್ಲಿ ಹಾಗೆ ಕಾವ್ಯ ಮದುವೆ ಆಗ್ತಾರೆ. ಇವರು ಕಾರ್ಯಕ್ರಮ ಮುಗಿಸಿಕೊಂಡು ಬಂದು 1 ಗಂಟೆಗಳ ಕಾಲ ಫೋನ್ ನಲ್ಲಿ ಮಾತನಾಡಿದ್ದಾರೆ. ಸೊ ಈ ಎಲ್ಲ ನ್ಯೂಸ್ಗಳು ಹರಿದಾ ಇರ್ತಾ ಇವೆ. ಸೊ ನಿಜ, ಗಿಲ್ಲಿ ಹಾಗೆ ಕಾವ್ಯ ಅವಾಗ ಕಾಲ್ ಮಾಡ್ತಾರೆ, ಮಾತನಾಡ್ತಾ ಇರ್ತಾರೆ. ಸೊ ಯಾಕೆ ಅಂದ್ರೆ ಇವರಿಬ್ರು ನಡುವೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಪ್ರೀತಿ ಆಗಿರ್ಬೋದು. ಇಬ್ರು ಕೂಡ ಎಲ್ಲೂ ನಾನು ಗಿಲ್ಲಿ ಆದ್ರೆ ನಾನು ಕಾವ್ಯ ಅವ್ರನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗೆ ಕಾವ್ಯ ಅವರು ನಾನು ಗಿಲ್ಲಿ ಅವ್ರನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಎಲ್ಲೂ ಹೇಳ್ಕೊಂಡಿಲ್ಲ. ಸೊ ಒಂದೇ ಕಾರಣದಲ್ಲಿ ಸುತ್ತಾಡಿದ ಮಾತ್ರಕ್ಕೆ ಇವರಿಬ್ಬರ ನಡುವೆ ಪ್ರೀತಿ ಇದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಅನ್ನ ನಾವು ಇಟ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ಸ್ನೇಹಿತರೆ, ಇವರಿಬ್ಬರ ನಡುವೆ ಇರೋದು ಸಂಬಂಧ ಸ್ನೇಹ ಮಾತ್ರ ಆಗಿರಬಹುದು. ಸೊ ಇವರಿಬ್ಬರ ನಡುವೆ ಇರುವ ಸಂಬಂಧ ಸ್ನೇಹ ಅಷ್ಟೇ ಆಗಿರಲೂಬಹುದು. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಗಿಲ್ಲಿ ಅವರನ್ನ ಕೇಳಿದ್ರೆ ಗಿಲ್ಲಿ ಅವರು ಯಾವ ರೀತಿಯ ಒಂದು ಉತ್ತರವನ್ನ ಕೊಡ್ತಾರೆಪ್ಪ ಅಂತ ಅಂದ್ರೆ, ಹೌದು ನಮ್ಮಿಬ್ಬರ ನಡುವೆ ಯಾವುದೇ ಪ್ರೀತಿ ಅಂತ ಇಲ್ಲ, ನಮ್ಮಿಬ್ಬರ ನಡುವೆ ಒಂದೊಳ್ಳೆ ಸ್ನೇಹ ಇದೆ, ಒಂದೊಳ್ಳೆ ಬಾಂಡಿಂಗ್ ಇದೆ. ನಾನೇನಾದ್ರೂ ಕಾವ್ಯ ಅವರನ್ನ ಮದುವೆ ಆಗೋದಾದ್ರೆ ನಿಮ್ಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ಯಾಕಂದ್ರೆ ನನ್ನನ್ನ ಈ ಮಟ್ಟಿಗೆ ತೆಗೆದುಕೊಂಡು ಬಂದವರೇ ನೀನು. ಯಾವುದೇ ಒಂದು ಮೂಲೆಯಲ್ಲಿದ್ದವ್ ನಾನು. ಸೊ ನನ್ನನ್ನ ಕೈ ಹಿಡಿದು ಎತ್ತಿ ನನಗೆ ಬೆಂತಟ್ಟಿ ನನ್ನನ್ನ ಈ ಮಟ್ಟಿಗೆ ತೆಗೆದುಕೊಂಡು ಬಂದವರೇ ನೀವು ಅಭಿಮಾನಿಗಳು. ಸೊ ನಿಮ್ಮನ್ನ ಬಿಟ್ಟು ನನಗೆ ಏನು ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಮಾಧ್ಯಮದ ಮುಂದೆ ಮೊನ್ನೆ ಒಂದು ಸಂದರ್ಶನದಲ್ಲಿ ಹೇಳಿಬಿಟ್ಟಿದ್ದಾರೆ. ಸೊ ಹಾಗೆ ಕಾವ್ಯ ಅವರನ್ನ ಕೇಳಿದ್ರೆ ಕಾವ್ಯ ಅವರು ಖಂಡಿತವಾಗಿಯೂ ನಾನು ಈಗ ಮದುವೆ ವಿಚಾರ ಸದ್ಯ ನನ್ನ ತಲೆಯಲ್ಲೂ ಇಲ್ಲ. ಸೊ ನಾನು ಒಂದಿಷ್ಟು ನನ್ನ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಸೊ ಖಂಡಿತವಾಗಿಯೂ ನಾನು ಮದುವೆ ಆಗೋದಾದ್ರೆ ನಿಮ್ಗೆ ತಿಳಿಸ್ತೀನಿ. ನಾನು ಖಂಡಿತವಾಗಿಯೂ ನನ್ನ ನಿರ್ಧಾರಕ್ಕಿಂತ ನನ್ನ ಮನೆಯವರ ನಿರ್ಧಾರ ನನಗೆ ದೊಡ್ಡದು ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಯಾರನ್ನ ತೋರಿಸ್ತಾರೋ ಸೊ ಖಂಡಿತವಾಗಿಯೂ ನಾನು ಅವರನ್ನ ಮದುವೆ ಆಗೋದು ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇಬ್ಬರ ಮಾತು ಕೇಳಿದ್ರೆ ಒಂದೊಳ್ಳೆ ವಿಚಾರ ಅಂತಕ್ಕಂತಾನೆ ಹೇಳ್ಬೋದು. ಇಬ್ಬರದು ಕರಿಯರ್ ಡೆವಲಪ್ಮೆಂಟ್ ಬಗ್ಗೆ ಒಂದೊಳ್ಳೆ ಥೀಮ್ ಇದೆ. ಸೊ ಇಬ್ರು ಕರಿಯರ್ ಡೆವಲಪ್ಮೆಂಟ್ ಮಾಡ್ಕೊಂಡು ಮುಂದೆ ಒಂದು ಮದುವೆ ಆಗ್ತಾರೆ ಅಂತಕ್ಕಂಥ ನ್ಯೂಸ್ಗಳು ತುಂಬಾನೇ ಸೃಷ್ಟಿ ಆಗ್ತಾ ಇವೆ. ಸೊ ಹೌದು, ಯಶ್ ರಾಧಿಕಾ ಅವರು ಕೂಡ ಹಾಗೆ ಕೆಲವೊಂದಿಷ್ಟು ವರ್ಷಗಳ ನಂತರ 10-12 ವರ್ಷಗಳ ನಂತರ ಅವರು ಇಬ್ರು ಪ್ರೀತಿಸ್ತಾ ಇದ್ರು ಕೂಡ ಯಾವುದೇ ಚರ್ಚೆ ಮಾಡಿರಲಿಲ್ಲ. ಸೊ ಒಂದ್ ಒಳ್ಳೆ ಸಕ್ಸಸ್ಗೆ, ಒಂದ್ ಒಳ್ಳೆ ಫೀಲ್ಡ್ಗೆ ಬಂದ ಮೇಲೆ ಕೂಡ ಅವರು ಸಕ್ಸಸ್ ಅವರ ಮದುವೆ ವಿಚಾರವನ್ನ ಚರ್ಚೆ ಮಾಡಿ ಮದುವೆ ಆದ್ರು. ಸೊ ಅದೇ ರೀತಿ ಇಲ್ಲೂ ಆಗ್ಬಹುದಾ? ಸೊ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಸೊ ಇವರಿಬ್ರು ಬಾಂಡಿಂಗ್ ಒಂದೊಳ್ಳೆ ತುಂಬಾ ಚೆನ್ನಾಗಿದೆ. ಇವರಿಬ್ರು ಮದುವೆ ಆಗ್ಲಿ ಅಂತ ಎಷ್ಟೋ ಜನರು ಆಶಿಸ್ತಾ ಇದ್ದಾರೆ. ಸೊ ನಿಮ್ಗೆ ಏನ್ ಅನಿಸುತ್ತೆ ಇವರಿಬ್ರು ಬಾಂಡಿಂಗ್ ಬಗ್ಗೆ? ಇವರಿಬ್ರು ಮದುವೆ ಆಗ್ಬೇಕಾ ಅಥವಾ ಆಗದೆ ಇದ್ರೇನೆ ಚೆನ್ನಾಗಿರುತ್ತಾ ಅಂತಕ್ಕಂಥ ಮಾತನ್ನ ಸೊ ಈ ಒಂದು ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ಹಾಗೆ ಇವರಿಬ್ಬರ ಒಂದು ಮದುವೆ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.